ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲೇ ಭಾರತ 4 ವಿಕೆಟ್ಗಳಿಂದ ಜಯಗಳಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ನ್ಯೂಜಿಲೆಂಡ್ 50 ಓವರ್ನಲ್ಲಿ 8 ವಿಕೆಟ್ ಕಳ್ಕೊಂಡು 300 ರನ್ ಗಳಿಸಿತು. ಭಾರತ ಪರ ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಕನ್ನಡಿಗ ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಕಬಳಿಸಿ ಮಿಂಚಿದ್ರು. ನಂತರ ಚೇಸ್ ಆರಂಭ ಮಾಡಿದಂಥ ಭಾರತದ ಪರ 91 ಎಸೆತಗಳಲ್ಲಿ ಎದುರಿಸಿದಂತಹ ವಿರಾಟ್ ಕೊಹ್ಲಿ 93 ರನ್ ಗಳಿಸಿ ಶತಕ ವಂಚಿತರಾದರು. ಕೇವಲ 7 ರನ್ನಿಂದ ಏನಾದರೂ ಸೆಂಚುರಿ ಗಳಿಸಿದರೆ 54ನೇ ಏಕದಿನ ಶತಕ ಆಗ್ತಾ ಇತ್ತು. ಅಭಿಮಾನಿಗಳಿಗೆ ಭಾರಿ ನಿರಾಸೆ ಆಯಿತು. ಆದರೆ ಕೊನೆಯದಾಗಿ ಹರ್ಷಿತ್ ರಾಣಾ ಕೂಡ ಹಾಗೆ KL ರಾಹುಲ್ ಚೆನ್ನಾಗಿ ಫಿನಿಶ್ ಮಾಡಿದ್ರು. 6 ವಿಕೆಟ್ ನಷ್ಟಕ್ಕೆ 305 ರನ್ ಗಳಿಸಿತು ಭಾರತ. ಆ ಮೂಲಕ ಭಾರತ ನ್ಯೂಜಿಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯ ಕಂಫರ್ಟೇಬಲ್ ಆಗಿ ಭಾರತ ಗೆದ್ದಿದೆ. ಇನ್ನು ಈ ಗಾಯದ ನಂತರ ರಿಟರ್ನ್ ಆಗಿರುವಂಥ ಶುಭ್ಮಾನ್ ಗಿಲ್ ಕೂಡ ಚೆನ್ನಾಗಿ ಆಡಿದ್ರು. ಹಾಗೆ ಶ್ರೇಯಸ್ ಅಯ್ಯರ್ಗೂ ಕೂಡ ಒಳ್ಳೆಯ ಸ್ಟಾರ್ಟ್ ಸಿಕ್ತು. ಕಿವೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನು ನಿನ್ನೆ ಭಾರತ ಗೆದ್ದಿದೆ. 4 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ. ನ್ಯೂಜಿಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲೇ ಭಾರತ 4 ವಿಕೆಟ್ಗಳಿಂದ ಜಯಗಳಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ನ್ಯೂಜಿಲೆಂಡ್ 50 ಓವರ್ನಲ್ಲಿ 8 ವಿಕೆಟ್ ಕಳ್ಕೊಂಡು 300 ರನ್ ಗಳಿಸಿತು. ಭಾರತ ಪರ ಮೊಹಮ್ಮದ್ ಸಿರಾಜ್, ಹರ್ಷಿತ್ ರಾಣಾ, ಕನ್ನಡಿಗ ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಕಬಳಿಸಿ ಮಿಂಚಿದ್ರು. ನಂತರ ಚೇಸ್ ಆರಂಭ ಮಾಡಿದಂಥ ಭಾರತದ ಪರ 91 ಎಸೆತಗಳಲ್ಲಿ ಎದುರಿಸಿದಂತಹ ವಿರಾಟ್ ಕೊಹ್ಲಿ 93 ರನ್ ಗಳಿಸಿ ಶತಕ ವಂಚಿತರಾದರು. ಕೇವಲ 7 ರನ್ನಿಂದ ಏನಾದರೂ ಸೆಂಚುರಿ ಗಳಿಸಿದರೆ 54ನೇ ಏಕದಿನ ಶತಕ ಆಗ್ತಾ ಇತ್ತು. ಅಭಿಮಾನಿಗಳಿಗೆ ಭಾರಿ ನಿರಾಸೆ ಆಯಿತು. ಆದರೆ ಕೊನೆಯದಾಗಿ ಹರ್ಷಿತ್ ರಾಣಾ ಕೂಡ ಹಾಗೆ KL ರಾಹುಲ್ ಚೆನ್ನಾಗಿ ಫಿನಿಶ್ ಮಾಡಿದ್ರು. 6 ವಿಕೆಟ್ ನಷ್ಟಕ್ಕೆ 305 ರನ್ ಗಳಿಸಿತು ಭಾರತ. ಆ ಮೂಲಕ ಭಾರತ ನ್ಯೂಜಿಲೆಂಡ್ ನಡುವಿನ ಮೊದಲ ಏಕದಿನ ಪಂದ್ಯ ಕಂಫರ್ಟೇಬಲ್ ಆಗಿ ಭಾರತ ಗೆದ್ದಿದೆ. ಇನ್ನು ಈ ಗಾಯದ ನಂತರ ರಿಟರ್ನ್ ಆಗಿರುವಂಥ ಶುಭ್ಮಾನ್ ಗಿಲ್ ಕೂಡ ಚೆನ್ನಾಗಿ ಆಡಿದ್ರು. ಹಾಗೆ ಶ್ರೇಯಸ್ ಅಯ್ಯರ್ಗೂ ಕೂಡ ಒಳ್ಳೆಯ ಸ್ಟಾರ್ಟ್ ಸಿಕ್ತು. ಕಿವೀಸ್ ವಿರುದ್ಧದ ಮೊದಲ ಏಕದಿನ ಪಂದ್ಯವನ್ನು ನಿನ್ನೆ ಭಾರತ ಗೆದ್ದಿದೆ. 4 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ.